ಬನ್ನಿ ಇವತ್ತು ನಾವು ವೈಟ್ ಸಾಸ್ ಪಾಸ್ತಾ ಮಾಡೋಣ. ಸೊ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದು ಪೆನ್ನಿ ಪಾಸ್ತಾ, ಚಿಕನ್, ಬ್ರೋಕಲಿ, ಕ್ಯಾಪ್ಸಿಕಮ್, ಜುಕೀನಿ, ಬಟರ್, ಚೀಸ್ ಮತ್ತು ಮಿಲ್ಕ್ ಬೇಕಾಗುತ್ತೆ. ಜೊತೆಗೆ ಸಾಲ್ಟ್, ಚಿಲ್ಲಿ ಫ್ಲೇಕ್ಸ್ ಆ್ಯಂಡ್ ಆರಿಗ್ಯಾನೋ, ಇದು ಸೀಸನಿಂಗ್ಸ್. ಸೊ ಫಸ್ಟು ನಾನು ಬ್ರೋಕಲಿ ಮತ್ತು ಜುಕೀನಿನ ತೊಳೆದು ಕಟ್ ಮಾಡಿ ಬೇಯಿಸಿಟ್ಕೋಬೇಕು. ಅದಾದಮೇಲೆ ಪೆನ್ನಿ ಪಾಸ್ತಾನ ನೀರು, ಉಪ್ಪು, ಎಣ್ಣೆ ಹಾಕಿ ಬೇಯಿಸಿಟ್ಕೋಬೇಕು. ಆ್ಯಂಡ್ ಚಿಕನ್ಗೆ ಸ್ವಲ್ಪ ಖಾರ, ಉಪ್ಪು ಎಲ್ಲ ಹಾಕಿ ಎಣ್ಣೆಯಲ್ಲಿ ಹುರಿದು ಎತ್ತಿಟ್ಕೋಬೇಕು ಸಪ್ರೇಟಾಗಿ. ಸೊ ಒಂದು ಪ್ಯಾನ್ಗೆ ಬಟರ್ ಮತ್ತು 1 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ 1 ಗ್ಲಾಸ್ ಅಷ್ಟು ಹಾಲು ಹಾಕಬೇಕಾಗತ್ತೆ. ಹಾಲು ಹಾಕಾದ್ಮೇಲೆ ಅದು ಸ್ವಲ್ಪ ಸಾಸ್ ತಿಕ್ಕಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವು ಪಾಸ್ತಾ ಬೇಯಿಸಿಟ್ಕೊಂಡಿರೋ ಅಂಥ ವೆಜಿಟೇಬಲ್, ಹುರಿದಿಟ್ಕೊಂಡಿರೋ ಅಂಥ ಚಿಕನ್ ಮತ್ತು ಕ್ಯಾಪ್ಸಿಕಮ್ನ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಬೇಕಾಗಿರೋ ಅಷ್ಟು ಉಪ್ಪನ್ನ ಅಡ್ಜಸ್ಟ್ ಮಾಡಿಟ್ಕೋಬೇಕು. ಸೊ ಉಪ್ಪನ್ನ ಅಡ್ಜಸ್ಟ್ ಮಾಡಿಟ್ಕೊಂಡು ಆದಮೇಲೆ ನಾವು ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ ಆ್ಯಂಡ್ ಬಟರ್ ಮತ್ತು ಚೀಸ್ ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕಾಗತ್ತೆ. ಸೊ ಎಲ್ಲನೂ ನಾವು ಬಟರಲ್ಲೇ ಹುರ್ಕೋಬೇಕಾಗತ್ತೆ, ಬಿಕಾಸ್ ಆಯಿಲಲ್ಲಿ ಹಾಕಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಸೊ ನಾನು ಚೀಸ್ ಸ್ಲೈಸಸ್ ಯೂಸ್ ಮಾಡಿದ್ದೀನಿ, ನೀವು ಬೇಕಿದ್ದರೆ ನಾರ್ಮಲ್ ಪೌಡರ್ ಚೀಸ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ಫೈನಲಿ ಈ ಥರ ಕಾಣಿಸುತ್ತೆ. ಸೊ ಟೇಸ್ಟ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗಿತ್ತು ಅಂತ. ಹೋಪ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.